ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿಯ ಬೆತ್ತಲೆ ಸತ್ಯ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಹುಬ್ಬಳ್ಳಿ ಇಲ್ಲಿ ಬಿಜೆಪಿ ಕಾರ್ಯಕರ್ತೆ ಅಂತ ಹೇಳಿ ಸುಜಾತ ಹಂಡಿ ಅವರನ್ನ ಬಂಧಿಸ್ಲಿಕ್ಕೆ ಅಂತ ಹೇಳಿ ಒಂದು ತಂಡ ಇಲ್ಲಿ ಕೇಶವಪುರದಿಂದ ಗಾಂಧಿವಾಡ ಏರಿಯಾಗೆ ಹೋಗ್ತದೆ. ಶಕುಂತಲಾ ಅಂತ ಹೇಳಿ, ರೇಖಾ ಅಂತ ಹೇಳಿ, ಮಾರ್ಗರೆಟ್ ಹಾಗೆ ಸುನೀತಾ ಅಂತ ಹೇಳಿ ಈ ಮಹಿಳಾ ಅಧಿಕಾರಿಗಳು, ಮಹಿಳಾ WPCಗಳು ಹೋಗಿರ್ತಾರೆ. ಅಲ್ಲಿ ಅವ್ರು ಹೇಳೋ ಪ್ರಕಾರ, ಅಂದ್ರೆ ಪೊಲೀಸರು ಹೇಳೋ ಪ್ರಕಾರ, ಆ ಮಹಿಳಾ ಪೊಲೀಸರು ಹೇಳೋ ಪ್ರಕಾರ ತಾನೇ ಬಟ್ಟಿ ಬಿಚ್ಕೊಂಡು ಮಹಿಳೆ ವಿಡಿಯೋ ವೈರಲ್ ಪೊಲೀಸ್ನ, ಅಂದ್ರೆ ನಾವೇ ಅವ್ರನ್ನ ಏನಾದ್ರೂ ಬಟ್ಟೆ ಬಿಚ್ಚಿ ಅಮಾನವೀಯವಾಗಿ ನಡ್ಕೊಂಡಿದೀವಿ ಅನ್ನೋ ರೀತಿಯಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಅದು ತಪ್ಪು. ನಡೆದಿದ್ದೇನು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಆ ವಿಜಯಲಕ್ಷ್ಮಿ ಸಿಸ್ಟರ್ ಅವ್ರ ಸಿಸ್ಟರ್ ಬಂದು ಉರುಳು ಹಾಕ್ಲಿಕ್ಕೆ ಅಂತ ಹೇಳಿ ಹೋಗಿದ್ರು. ತಾಯಿ ತಮ್ಮ ಇದ್ರು. ಅವ್ರು ನಮ್ಮನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು. ಹಾಗೆ ಎಡಗಡೆ ಹೊಟ್ಟೆಗೆ ನನಗೆ ಒದ್ದಿದ್ದಾರೆ ಅಂತ ಹೇಳಿ ಸುನೀತಾ ಅವರು, ಜೊತೆಗೆ ಶಕುಂತಲಾ ಅವರ ಹೊಟ್ಟೆಗೆ ಕಚ್ಚಿದ್ದಾರೆ ಅಂತ ಹೇಳಿ ಇಲ್ಲಿ ನಡೆದಿದ್ದು ಒಂದು ವಿಡಿಯೋ ಕೂಡ ನಿಮ್ಗೆ ಗರುಡ ತೋರಿಸ್ತದೆ. ಒಳಗಡೆ ಬಟ್ಟೆ ಬಿಚ್ಚೋ ರೀತಿಯಲ್ಲಿ ಇದ್ರ ಬಗ್ಗೆ ಈಗ ಏನ್ ನಡೆದಿದೆ ಅಂದ್ರೆ ಪೊಲೀಸರು ಒಂದ್ ರೀತಿ ಹೇಳ್ತಿದ್ದಾರೆ, ಇಲ್ಲಿ ಕಮಿಷನರ್ ಶಶಿಕುಮಾರ್ ಅವರು ಏನ್ ಹೇಳ್ತಾರೆ, ಜೊತೆಗೆ ಇಲ್ಲಿ ಬಿಜೆಪಿ ಕಾರ್ಯಕರ್ತೆ ಅಂದ್ಮೇಲೆ ಮೇಯರ್ ಅವರು ಜ್ಯೋತಿ ಪಾಟೀಲ್ ಅವ್ರು ಬಂದಿದ್ದಾರೆ, ಅಲ್ಲಿ ಕೂತ್ಕೊಂಡಿದ್ದಾರೆ. ನಾವು ಇದಕ್ಕೆ ನ್ಯಾಯ ಕೇಳ್ತೀವಿ ಅಂತ ಹೇಳಿ ಬಲ್ಲ ಮಾಹಿತಿ ಪ್ರಕಾರ ಈಕೆ ಮೇಲೆ 9 ಕೇಸ್ಗಳಿದ್ದಾವೆ ಅಂತೇಳಿ, ಪ್ರಕರಣ ಇದಾವೆ. ಹಿಸ್ಟ್ರಿ ಶೀಟರ್ ಅಂದ್ರೆ ಆಕೆಯನ್ನು ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಈ ರೀತಿ ಒಂದು ಸೀನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲವನ್ನ ನಿಮಗೆ ತೋರಿಸ್ತೇವೆ. ತನಿಖೆ ನಡೀಲಿ. ಸತ್ಯಮೇವ ಜಯತೆ. ಮೊನ್ನೆ ಘಟನೆ ನಡೆದಾಗ ನಮಗೆ ಮೊನ್ನೆ SCP ಸಾಹೇಬರು ಕೇಶವಪುರ PSಗೆ ಹೋಗಿ ಸುಜಾತ ಹಂಡಿಯನ್ನ ಕೇಸಲ್ಲಿ ಅರೆಸ್ಟ್ ಮಾಡೋದಿದೆ, ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಬನ್ನಿ, ಎಲ್ಲ ಕರ್ಕೊಂಡು ಬರೋದೈತಿ, ನಿಮ್ಮ ಸೆಷನಿಂದ 4 ಜನ ಸಿಬ್ಬಂದಿ ಕರ್ಕೊಂಡು ಬರ್ರಿ ಅಂತ ನನಗೆ ಹೇಳಿದರು ಫೋನ್ ಮೂಲಕ. ಆ ರೀತಿ ಮತ್ತು ಸಾಹೇಬ್ರು ಹೇಳಿದಾರೆ ಅಂತೇಳಿ ನಮ್ಮ ಸೆಷನಿಂದ ಶಕುಂತಲಾ, ಮಹಿಳಾ ವುಮೆನ್ ಪೊಲೀಸ್ ಸ್ಟೇಷನಿಂದ ಶಕುಂತಲಾ, ರೇಖಾ ಅವರಡ್ಡಿ, ಮಾರ್ಗರೆಟ್ ಹಾಗೂ ನಾನು ಸುನೀತಾ WPC ಅಂತ ಇವ್ರು ಕರ್ಕೊಂಡು ನಾವು ಕೇಶವಪುರಕ್ಕೆ ಬಂದು ಇಲ್ಲಿಂದ ಅಲ್ಲಿ ಗಾಂಧಿವಾಡ ಇದ್ದ ಏರಿಯಾಗೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳ ತಾಯಿ, ಅವ್ರ ತಮ್ಮ ಅವರೆಲ್ಲ ಇದ್ದರು. ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು, ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಕ್ಯಾಚ್ ಮಾಡಿ ನಾವು ಹಾಕೋತ್ರ ಗಾಡಿ ಒಳಗೆ ಹಾಕುವಾಗನೇ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತಲಾ ಅಂತ ಆಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡ್ಕೆ ಸಕಿನ ಒಳಗಡೆ ಹಾಕಿದ್ವಿ. ಆಕಿ ಜೊತೆ ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕಿ ತನ್ನ ಸೀರೆ ಕಳೆದು ಆಕಿಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ಬಿಟ್ಲು. ಇನ್ನೊಬ್ಬಾಕಿ ಮಾರ್ಗರೆಟ್ ಅಂತ ಆಕಿ ಕುತ್ತಿಗೆ ಒದ್ಬಿಟ್ಲು. ಆಕಿ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ. ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದ್ರು. ನಾವು 4 ಜನ ಇದ್ದು. ನಾನೊಬ್ಬರು, ಇನ್ನು ಒಂದು 5-6 ಮಂದಿ ನಮ್ಮ ಸಿಬ್ಬಂದಿ ಇದ್ವಿ. ಹೌದ್ರಿ, ಅಕ್ಕಿ ಒಳಗೆ ಅರೆಸ್ಟ್ ಮಾಡಕ್ಕೆ ಹೋದಾಗ ಈ ರೀತಿ ಆಯ್ತು. ಬಟ್ಟೆ ಆಕಿನ ಕಳ್ಕೊಂಡ್ರಿ. ನಾವು ಹೆಣ್ಮಗಳಾಗಿ ನೀ ಕಳಿಬೇಡಮ್ಮ, ಈ ರೀತಿ ಮಾಡೋದು ತಪ್ಪಾಗತ್ತೆ, ಇದನ್ನ ಹಾಕೋ ಅಂತ ಹೇಳಿದ್ರೆ ತನ್ನ ನಿಕ್ಕರ್ ಕಳೆದು ಅದ್ರೊಳಗಿನ ಪ್ಯಾಡ್ ತೆಗೆದು ನಮ್ಮ ಮಕ್ಕಕ್ಕೆ ಎಸೆದ್ಬಿಟ್ಲು. ನಿಕ್ಕರ್ ಕಳೆದು ಅದೆಲ್ಲ ಹೇಳಿದ್ಲು. ಆ ರೀತಿ ಇದು ಮಾಡಬೇಡಮ್ಮ, ಹೆಣ್ಮಕ್ಳಿದ್ದು ಬಟ್ಟೆ ಹಾಕೋ, ದಯವಿಟ್ಟು ಪ್ಲೀಸ್ ಇದನ್ನ ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಏನು ಮುಟ್ಟಕ್ಕೆ ರೆಡಿ ಇಲ್ಲ. ಎಲ್ಲ ನಮ್ಮೆಲ್ಲ ಎಸೆದ್ಬಿಟ್ಲು ಬಟ್ಟೆ ಎಲ್ಲ. ಅದೆಲ್ಲಿ ಎಡಗಡೆ ಹಾಕಿಗೆ ನಾವು ಹಿಡ್ಯಾಕೆ ಹೋದ್ವಲ್ಲ, ಬೆಳಗ್ಗೆ ಈ ಕೈ ಹಾಕಿ ನಾನು ಹಿಂಗೆ ಹಿಡ್ಯಾಕೆ ಹೋದ, ನನಗೆ ಎಡಗಡೆ ಬಂದು ಕಚ್ಚಿದ್ಲು. ಈಕಿಗೆ ನನಗೆ ಕಚ್ಚಿದ್ಲು ಅಂತೇಳಿ ಇವಳು ಜಕ್ಕೊಳಕ್ಕೆ ಹೋದ್ಲು. ಈಕಿಗೆ ಬಲಗಡೆ ಬಂದು ಈಕಿಗೆ ಹೊಟ್ಟೆ ಕಚ್ಚಿದ್ಲು. ಆಕೆ ರೇಖಾ ಅವರಡ್ಡಿ ಮೇಡಮ್ಗೆ ಕೊಡ್ತೀವಿ ಅಂತ ಆಕಿ ಹಿಡ್ಕೊಳಕ್ಕೆ ಹೋದ್ಲು. ಕೈಗೆ ಆಕಿ ಬೂತಿ ಗುದ್ದುಬಿಟ್ರು. ಮೊನ್ನೆ ಘಟನೆ ನಡೆದಾಗ ನಮಗೆ ಮೊನ್ನೆ SCP ಸಾಹೇಬರು ಕೇಶವಪುರ PSಗೆ ಹೋಗಿ ಸುಜಾತ ಹಂಡಿಯನ್ನ ಕೇಸಲ್ಲಿ ಅರೆಸ್ಟ್ ಮಾಡೋದಿದೆ, ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಬನ್ನಿ, ಎಲ್ಲ ಕರ್ಕೊಂಡು ಬರೋದೈತಿ, ನಿಮ್ಮ ಸೆಷನಿಂದ 4 ಜನ ಸಿಬ್ಬಂದಿ ಕರ್ಕೊಂಡು ಬರ್ರಿ ಅಂತ ನನಗೆ ಹೇಳಿದರು ಫೋನ್ ಮೂಲಕ. ಆ ರೀತಿ ಮತ್ತು ಸಾಹೇಬ್ರು ಹೇಳಿದಾರೆ ಅಂತೇಳಿ ನಮ್ಮ ಸೆಷನಿಂದ ಶಕುಂತಲಾ, ಮಹಿಳಾ ವುಮೆನ್ ಪೊಲೀಸ್ ಸ್ಟೇಷನಿಂದ ಶಕುಂತಲಾ, ರೇಖಾ ಅವರಡ್ಡಿ, ಮಾರ್ಗರೆಟ್ ಹಾಗೂ ನಾನು ಸುನೀತಾ WPC ಅಂತ ಇವ್ರು ಕರ್ಕೊಂಡು ನಾವು ಕೇಶವಪುರಕ್ಕೆ ಬಂದು ಇಲ್ಲಿಂದ ಅಲ್ಲಿ ಗಾಂಧಿವಾಡ ಇದ್ದ ಏರಿಯಾಗೆ ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣ ಅಲ್ಲಿ ಅವಳ ತಾಯಿ, ಅವ್ರ ತಮ್ಮ ಅವರೆಲ್ಲ ಇದ್ದರು. ಆ ವೇಳೆಗೆ ನಾವು ಅವಳನ್ನು ಹಿಡ್ಕೊಳ್ಳಿಕ್ಕೆ ಹೋದ್ವಿ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು, ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಕ್ಯಾಚ್ ಮಾಡಿ ನಾವು ಹಾಕೋತ್ರ ಗಾಡಿ ಒಳಗೆ ಹಾಕುವಾಗನೇ
ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತಲಾ ಅಂತ ಆಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡ್ಕೆ ಆಕಿನ ಒಳಗಡೆ ಹಾಕಿದ್ವಿ. ಆಕಿ ಜೊತೆ ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕಿ ತನ್ನ ಸೀರೆ ಕಳೆದು ಆಕಿಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ದು ಬಿಟ್ಲು. ಇನ್ನೊಬ್ಬಾಕಿ ಮಾಗ್ರೆಟ್ ಆಕಿ ಕುತ್ತಿಗೆ ಬದ್ದು ಬಿಟ್ಲು, ಆಕಿ ಬಿದ್ದು ಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದ್ರು. ನಾವು 4 ಜನ ಇದ್ದು. ನಾನೊಬ್ಬರು, ಇನ್ನು ಒಂದು 5-6 ಮಂದಿ ನಮ್ಮ ಸಿಬ್ಬಂದಿ ಇದ್ವಿ. ಹೌದ್ರಿ, ಆಕೆ ಒಳಗೆ ಅರೆಸ್ಟ್ ಮಾಡಕ್ ಹೋದಾಗ ಈ ರೀತಿ ಆಯ್ತು. ಬಟ್ಟೆ ಆಕಿನ ಕಳ್ಕೊಂಡ್ರಿ. ನಾವು ಹೆಣ್ಮಗಳಾಗಿ ನೀ ಕಳಿಬೇಡಮ್ಮ, ಈ ರೀತಿ ಮಾಡೋದು ತಪ್ಪಾಗತ್ತೆ, ಇದನ್ನ ಹಾಕೋ ಅಂತ ಹೇಳಿದ್ರೆ ತನ್ನ ನಿಕ್ಕರ್ ಕಳೆದ ಅದ್ರೊಳಗಿನ ಪ್ಯಾಡ್ ತೆಗೆದು ನಮ್ಮ ಮಕ್ಕಕ್ಕೆ ಎಸೆದ್ಬಿಟ್ಲು. ನಿಕ್ಕರ್ ಕಳೆದ್ಲು, ಅದೆಲ್ಲ ಹೇಳಿದ್ಲು. ಆ ರೀತಿ ಇದು ಮಾಡಬೇಡಮ್ಮ, ಹೆಣ್ಮಕ್ಳಿದ್ ಬಟ್ಟೆ ಹಾಕೋ, ದಯವಿಟ್ಟು ಪ್ಲೀಸ್ ಇದನ್ನ ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಏನು ಮುಟ್ಟಕ್ಕೆ ರೆಡಿ ಇಲ್ಲ. ಎಲ್ಲ ನಮ್ಮ ಮೇಲೆ ಎಸೆದ್ಬಿಟ್ಲು ಬಟ್ಟೆ ಎಲ್ಲ. ಅದು ಇಲ್ಲಿ ಎಡಗಡೆ ಆಕಿಗೆ ನಾವು ಹಿಡ್ಯಾಕೆ ಹೋದ್ವಲ್ಲ, ಬೆಳಗ್ಗೆ ಈ ಕೈ ಹಾಕಿ ನಾನು ಹಿಂಗೆ ಹಿಡ್ಯಾಕೆ ಹೋದ, ನನಗೆ ಎಡಗಡೆ ಬಂದು ಕಚ್ಚಿದ್ಲು. ಈಕಿಗೆ ನನಗೆ ಕಚ್ಚಿದ್ಲು ಅಂತೇಳಿ ಇವಳು ಜಕ್ಕೊಳಕ್ಕೆ ಹೋದ್ಲು. ಈಕಿಗೆ ಬಲಗಡೆ ಬಂದು ಈಕಿಗೆ ಹೊಟ್ಟೆ ಕಚ್ಚಿದ್ಲು. ಆಕೆ ರೇಖಾ ಹೊರಡಿ ಮೇಡಮ್ಗೆ ಕೊಡ್ತೀವಿ ಅಂತ ಆಕಿ ಹಿಡ್ಕೊಳಕ್ಕೆ ಹೋದ್ಲು. ಕೈಗೆ ಆಕಿ ಬೂತಿ ಗುದ್ದುಬಿಟ್ರು. ತಪ್ಪಿಸ್ಕೊಂಡು ಹೋಗೋದು ಉದ್ದೇಶದಿಂದ ಅವಳಂಗೆ ಮಾಡಿದಳ್ರಿ. ನನ್ನ ಹೆಸರು ಕಲಾವತಿ ಅಂತ, ವುಮೆನ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್. ಬೇಜಾರು ಮಾಡ್ಕೊಬೇಡ ಬಿಡು, ನಿನ್ನ ಕೆಲಸ ಮಾಡಿದ್ಯಾ, ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡ ನೀನು. ಅಷ್ಟು ಆ ಲೆವೆಲ್ಗೆ ಇಂಜುರಿ ಮಾಡ್ತಾರೆ ಅಂತಂದ್ರೆ ಏನು ಮಾಡ್ಬೇಕಂತ ಬಿಡಮ್ಮ, ನೀನು ಬೇಜಾರು ಮಾಡ್ಕೊಬೇಡ ಬಿಡು. ನೀನೇ ಕಳ್ತೀಯ, ಏನು ಮಾಡೋಕ್ಕಾಗಲ್ಲ. ಈ ಥರ ಆರೋಪಗಳು ಬರ್ತಾವೆ. ಆರೋಪಿಗಳು ಆ ಥರ ಆರೋಪ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಮಹಿಳೆಯರು ಯಾರು ಮಾಡಿದ್ದು ನೋಡಿರಲಿಲ್ಲ. ಸಾಕಷ್ಟು ಜನ ಪುರುಷ ಆರೋಪಿಗಳು ಈ ಥರ ಮಾಡಿದ್ರು. ನೀನು ಅಳತೆ ಯಾಕೆ? ನೀನು ಪೊಲೀಸ್ ಆಫೀಸರ್ ಇದೆಯಾ, ಅಳತಿಯಲ್ಲ ಯಾಕೆ? ಇಲ್ಲ, ಯಾರೇ ಆರೋಪ ಮಾಡಿದ್ರೆ ಅದೇನು ಸತ್ಯ ಆಗಲ್ಲ. ಆರೋಪನ ವಿಚಾರಣೆ ಮಾಡ್ತೀವಿ. ನಿಮ್ದೇನು ಪಾತ್ರ ತಪ್ಪುಗಳಿಲ್ಲ ಅಂತಂದ್ರೆ ನೀನು ಯಾವುದೇ ತೊಂದರೆ ಆಗಲ್ಲ. ತಲೆ ಕೆಡಿಸ್ಕೊಂಡು ಬಿಡಮ್ಮ, ಯಾಕೆ ಹೇಳ್ತೀಯ? ನಿಮ್ಮ PSI ಇದೆಯಾ, ಎಲ್ಲರದ್ದು ಕಣ್ಣೀರು ಒರೆಸ್ಬೇಕು, ನೀನೇ ಕಣ್ಣೀರು ಹಾಕ್ತಿಯಲ್ಲ. ಸರ್ ನಮ್ಮ ನಂಜಿಗಿಂದಾಗಿ ನಮ್ಮ ಮಕ್ಕಳು ಮರಿ ಸರ್ ಇಲ್ಲ ಇದು ಮಾಡಿಸ್ಕೊಟ್ಟು ಇಲ್ಲಿ ಭಾಳ ಇದಾಗಿದೆಯಾ ನಿಮಗೂ ಇರಲಿ ಇಲ್ಲ ಬಿಡಮ್ಮ, ನೀನು ಯಾಕೆ ಬೇಜಾರು ಮಾಡ್ಕೊಬೇಡ ಬಿಡು. ನಿನ್ನ ಕೆಲಸ ಮಾಡಿದ್ಯಾ, ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡ ನೀನು. ಅಷ್ಟು ಆ ಲೆವೆಲ್ಗೆ ಇಂಜುರಿ ಮಾಡ್ತಾರೆ ಅಂತಂದ್ರೆ ಏನು ಮಾಡ್ಬೇಕಂತ ಬಿಡಮ್ಮ, ನೀನು ಬೇಜಾರು ಮಾಡ್ಕೊಬೇಡ ಬಿಡು. ನೀನೇ ಕಳ್ತೀಯ, ಏನು ಮಾಡೋಕ್ಕಾಗಲ್ಲ. ಈ ಥರ ಆರೋಪಗಳು ಬರ್ತಾವೆ. ಆರೋಪಿಗಳು ಆ ಥರ ಆರೋಪ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಮಹಿಳೆಯರು ಯಾರು ಮಾಡಿದ್ದು ನೋಡಿರಲಿಲ್ಲ. ಸಾಕಷ್ಟು ಜನ ಪುರುಷ ಆರೋಪಿಗಳು ಈ ಥರ ಮಾಡಿದ್ರು. ನೀನು ಅಳತೆ ಯಾಕೆ? ನೀನು ಪೊಲೀಸ್ ಆಫೀಸರ್ ಇದೆಯಾ, ಅಳತಿಯಲ್ಲ ಯಾಕೆ? ಇಲ್ಲ, ಯಾರೇ ಆರೋಪ ಮಾಡಿದ್ರೆ ಅದೇನು ಸತ್ಯ ಆಗಲ್ಲ. ಆರೋಪನ ವಿಚಾರಣೆ ಮಾಡ್ತೀವಿ. ನಿಮ್ದೇನು ಪಾತ್ರ ತಪ್ಪುಗಳಿಲ್ಲ ಅಂತಂದ್ರೆ ನೀನು ಯಾವುದೇ ತೊಂದರೆ ಆಗಲ್ಲ. ತಲೆ ಕೆಡಿಸ್ಕೊಂಡು ಬಿಡಮ್ಮ, ಯಾಕೆ ಹೇಳ್ತೀಯ? ನಿಮ್ಮ PSI ಇದೆಯಾ, ಎಲ್ಲರದ್ದು ಕಣ್ಣೀರು ಒರೆಸ್ಬೇಕು, ನೀನೇ ಕಣ್ಣೀರು ಹಾಕ್ತಿಯಲ್ಲ. ಸರ್ ನಮ್ಮ ನಂಜಿಗಿಂದಾಗಿ ನಮ್ಮ ಮಕ್ಕಳು ಮರಿ ಸರ್ ಇಲ್ಲ ಇದು ಮಾಡಿಸ್ಕೊಟ್ಟು ಇಲ್ಲಿ ಭಾಳ ಇದಾಗಿದೆಯಾ ನಿಮಗೂ ನೀಡಿದಂಥದ್ದು. ಮತ್ತು ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ, ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವ್ರು ನೀಡಿರುವಂಥದ್ದು. ಮತ್ತು ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರುವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಕಲಾವತಿ, ಚಂದಾವರ್ಕರ್, ಶಕುಂತಲಾ, ರೇಖಾ ಮತ್ತು ಮಾರ್ಗರೇಟ್ ಅನ್ನೋ 4 ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಭಾಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. ಸೊ ಒಟ್ಟಾರೆ ಘಟನೆ ಇದು. ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ನೀಡಿದ್ದೇನೆ. ಸಿಬ್ಬಂದಿಗಳು ಕೈ ಹಿಡಿದಾಗ ಯಾವ ಕಾರಣಕ್ಕೆ ಈಕೆ
ಹೇಳ್ತೀನಿ ಕೇಳಿ. ಪಾಸಿಬಲ್ ಅದು ಹೇಗೆ ಸರ್? ಅಲ್ಲ, ಬಂಧನ ಮಾಡಿದ ರೀತಿ ಅವಳು ಬೆತ್ತಲಾಗಿದ್ದ ಈಕೆ ಕೇಳಿ ಒಂದು ನಿಮಿಷ. ಈಕೆನ ಪೊಲೀಸರು ವಶಕ್ಕೆ ತಗೊಂಡಂಥ ಸಂದರ್ಭದಲ್ಲಿ ಆಕೆ ಬೆತ್ತಲೆ ಆಗಿಲ್ಲ ಅಥವಾ ಬಟ್ಟೆಗಳನ್ನು ಕಳಚುವಂಥದ್ದು ಮಾಡಿಲ್ಲ. ಆಕೆಯನ್ನು ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಭಾಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ, ಹಲ್ಲೆ ಮಾಡಿದ್ದಾಳೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ಕೂಡ ಆಕೆಯನ್ನು ವಶಕ್ಕೆ ತೊಗೊಂಡು ನಮ್ಮದು CR ಗಾಡಿ ಹತ್ಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ವ್ಯವಸ್ಥೆ ಮಾಡ್ಕೊಡೋಂಥ ಪ್ರಯತ್ನ ಮಾಡಿದ್ದಾಳೆ. ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ. ಆನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನು ತರಿಸಿ ಹಾಕ್ಸಿರುವಂಥದ್ದಾಗಿದೆ. ಈಗ ನೋಡಿ, ಜನರಲ್ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ನಿಮ್ಮ ಮೇಲೆ ಈ ಥರ ಕೇಸ್ಗಳಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ, ಅದೇನಿದೆ ಅದನ್ನು ಚಾಲೆಂಜ್ ಮಾಡೋವಂಥದ್ದು ಮಾಡ್ತಾರೆ. ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂಥ ಪ್ರಕರಣಗಳು ಹೊರತುಪಡಿಸಿ 2020ರಿಂದ ಒಟ್ಟು 5 ಪ್ರಕರಣಗಳು ಈಕೆ ಮೇಲೆ ಇದ್ವು. ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ಸೇರಿದಂತೆ ಒಟ್ಟು 9 ಪ್ರಕರಣಗಳು ಈಕೆ ಮೇಲೆ ದಾಖಲಾಗಿದೆ. ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂಥ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನು ಕರೆಸ್ಕೊಂಡಿದ್ದಾರೆ. ಈಗ ಕೇಶವಾಪುರ ಠಾಣೆಯಲ್ಲೇ 8-9 ಜನ 10 ಜನ ಮಹಿಳಾ ಸಿಬ್ಬಂದಿಗಳಿಲ್ಲ. ಹಾಗಾಗಿ ಇನ್ಸ್ಪೆಕ್ಟರ್ ಅವರು ACP ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನು ಮತ್ತು ಒಂದು CR MT ಗಾಡಿಯನ್ನು ತರಿಸ್ಕೊಂಡು ಆಕೆಯನ್ನು ವಶಕ್ಕೆ ತೊಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. ವಶಕ್ಕೆ ತೊಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನು ತೆಗೆದಿರೋ ಒಂದು ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ ಅಂದ್ರೆ ಬಟ್ಟೆ ಬಿಚ್ಚಿ ಹೊಡಿಲ್ಲ ನೋಡಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಒಂದು ನಿಮಿಷ ನಾನು ಹೇಳ್ತೀನಿ ನಿಮಗೆ. ಹೆಣ್ಮಗಳ ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾಳೆ. ಯಾವ ರೀತಿ ಇದು ನೋಡ್ರಿ, ಇಲ್ಲ ಇಬ್ರು ನಿಂತ್ಕೊಂಡ್ರು. ಅವ್ರು ಹೇಳ್ತಾ ಇದಾರೆ, ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ ಅವ್ರಿಗೆ. ನೀವು ಇಲ್ಲೇ ನಿಮ್ಮ ಪೊಲೀಸ್ ಆಯುಕ್ತರು ಎಲ್ಲರೂ ಸುಳ್ಳು ಅಂತಾರ. ಪೊಲೀಸ್ ಸ್ಟೇಷನ್ ಹೆಸರು ಸುಳ್ಳು. ಈ ಕಾಂಗ್ರೆಸ್ ಸರ್ಕಾರ ಇದೇ ನಡೆದ್ಬಿಟ್ಟು ನೀವೆಲ್ಲ ಪೊಲೀಸ್ ಹೆಣ್ಮಕ್ಳು ಪೊಲೀಸ್ ಇಬ್ಬರು ಜನ ನಿಲ್ಸಿದ್ರೆ ಅಲ್ಲಿ ನಾವು ಹೊಡೆದಾಡಿ ನಾವು ಬಂದ ಇಲ್ಲಿ ಮತ್ತೆ ಸರ್ ಬಗ್ಗೆ ಗೌರವ ಐತಿ. ಈ ಪೊಲೀಸ್ ಸ್ಟೇಷನ್ ನಡೆಸ್ತಾರ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವೆಲ್ಲ ಆಫೀಸರ್ಗಳನ್ನ ಅಚ್ಚುಕಟ್ಟಾಗಿ ಕೆಲಸ ಕುಮ್ಮಕ್ಕಿಗೆ ನೀವು ಮಾಡಿದ್ರಿ ಅಂದ್ರೆ ಇದ್ರ ಅರ್ಥ ಏನು? ಎಲ್ಲಾರು ಇದ್ಕೊಂಡು ಮಾಡ್ತೀರಿ, ನೀವು ಮಾಡ್ತೀರ ಅಂತ ಹೇಳಿ ನಾವು ನಿಮ್ಮ ವಿಶ್ವಾಸ ಹೋಗಿದೆ. ವಿಶ್ವಾಸ ಹೋಗಿದೆ. ಯಾರ ಕಸ್ಟಡಿ ಒಳಗಿದ್ರು ಪೊಲೀಸರ ವಿಶ್ವಾಸ ಬಿಟ್ಟಿದ್ವಿ. ನಮ್ಮ ಸಹೋದರರನ್ನ ಪೊಲೀಸರ ವಿಶ್ವಾಸದ ಮೇಲೆ ಬಿಟ್ಟಿದ್ವಿ. ಯಾವ ವಿಶ್ವಾಸವನ್ನ ನಾವೀಗ ಯಾವ ವಿಶ್ವಾಸದಲ್ಲಿರೋಣ? ವಿಶ್ವಾಸ ಇರೋದಕ್ಕೆ ನಾವಿಲ್ಲಿ ನಾವೇ ಬಂದ ಮೇಲೆ ಯಾಕೆ ಇಲ್ಲಿ ನಮ್ಮನ್ನ ತಡೆದ್ರು? ನಮ್ಗೆ ಯಾಕೆ ತಡೆದ್ರು? ಇಬ್ಬರು ಜನ ನಿಂತ್ಕೊಂಡಿದ್ದಾರೆ. ಅಲ್ಲೇ ತಡೆದ್ರು. ಹೊರಗಡೆ ಒಳಗಡೆ ಬಿಡ್ತಾ ಇಲ್ಲ. ಅಲ್ಲ
ಅಲ್ಲ ಇನ್ನು ಅಲ್ಲ ನಿಮ್ ಸಾಹೇಬ್ರು ಹೊರತು ನಮ್ಗೆ ಯಾಕೆ ತಡೆದ್ರಿ? ನಮ್ಗೆ ಯಾಕೆ ನಮ್ಗೆ ತಡೆದವ್ರನ್ನ ನೀವು ಸಸ್ಪೆಂಡ್ ಮಾಡ್ಬೇಕು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.